ಹಾಯ್ ಸ್ನೇಹಿತರೆ, ಸ್ಪರ್ಧಾತ್ಮಕ ವೇದಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾವು ಏಪ್ರಿಲ್ ಮೊದಲ ತಿಂಗಳ ಪ್ರಚಲಿತ ಘಟನೆಗಳು 2025 ಟಾಪ್ 10 ಫಸ್ಟ್ ವೀಕ್ ಕರೆಂಟ್ ಅಫೇರ್ಸ್ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ. ಈ ಮಾಹಿತಿಯು PC, PSI, SDA, FDA, SSC, RRB, ಬ್ಯಾಂಕಿಂಗ್ ಇದೇ ಥರದ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದ ಮಾಹಿತಿಯಾಗಿದೆ. ಹಾಗಾಗಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ಥರದ ಹೊಸ ವಿಡಿಯೋದ ನೋಟಿಫಿಕೇಷನ್ಗೆ ಕಾಯ್ತಾ ಇರಿ. ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗಾದರೆ ಬನ್ನಿ ಸ್ನೇಹಿತರೆ ನೋಡೋಣ. ಫಸ್ಟ್ ಕ್ವಶನ್, ಇತ್ತೀಚೆಗೆ GI ಟ್ಯಾಗ್ ಪಡೆದ ಸಂಜಿ ಕ್ರಾಫ್ಟ್ ಯಾವ ರಾಜ್ಯಕ್ಕೆ ಸೇರಿದೆ? A ಉತ್ತರ ಪ್ರದೇಶ, B ಮಹಾರಾಷ್ಟ್ರ, C ಕರ್ನಾಟಕ, D ಕೇರಳ. ಇಲ್ಲಿ GI ಟ್ಯಾಗ್ ಅಂದರೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಅಂತ ಹೇಳ್ಬೋದು. ಸರಿಯಾದ ಉತ್ತರ A ಉತ್ತರ ಪ್ರದೇಶ. ಉತ್ತರ ಪ್ರದೇಶದಲ್ಲಿ ಒಟ್ಟಾರೆಯಾಗಿ 69 ಉತ್ಪನ್ನಗಳು GI ಟ್ಯಾಗನ್ನು ಪಡೆಯುವ ಮೂಲಕ ಪ್ರಥಮ ಸ್ಥಾನದಲ್ಲಿದೆ. ಹಾಗೂ ಎರಡನೇ ಸ್ಥಾನದಲ್ಲಿ 58 ಉತ್ಪನ್ನಗಳಿಂದ ತಮಿಳುನಾಡು ಎರಡನೇ ಸ್ಥಾನದಲ್ಲಿದೆ. 16ನೇ ಶತಮಾನದಲ್ಲಿ ಉತ್ತರ ಪ್ರದೇಶದ ಮಥುರಾದಲ್ಲಿ ಹುಟ್ಟಿಕೊಂಡ ಸಾಂಜಿ ಕಲೆಯು ಸಂಕೀರ್ಣ ವಿನ್ಯಾಸಗಳು ಮತ್ತು ಆಧ್ಯಾತ್ಮಿಕ ಮಹತ್ವಕ್ಕೆ ಹೆಸರುವಾಸಿಯಾಗಿದೆ. ಕ್ವಶನ್ ನಂಬರ್ 2, ಇತ್ತೀಚೆಗೆ ವಿಷಪೂರಿತ ಜೆಲ್ಲಿ ಮೀನುಗಳ ಹೂವುಗಳು ಯಾವ ಸ್ಥಳದಲ್ಲಿ ಕಂಡುಬಂದಿವೆ? A ಪಾರಾದೀಪ ಕರಾವಳಿ ಒಡಿಶಾ, B ವಿಶಾಖಪಟ್ಟಣ ಕರಾವಳಿ ಆಂಧ್ರ ಪ್ರದೇಶ್, C ಉತ್ಕಲ್ ಕರಾವಳಿ ಒಡಿಶಾ, D ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ವಿಶಾಖಪಟ್ಟಣ ಕರಾವಳಿ ಆಂಧ್ರ ಪ್ರದೇಶ. ವಿಷಪೂರಿತ ಪೆಲಾಜಿಯ ನಾಕ್ಟಿಲುಕಾಸ್ ಅಥವಾ ನೇರಳೆ ಪಟ್ಟೆ ಜೆಲ್ಲಿ ಮೀನುಗಳು ಆಂಧ್ರ ಪ್ರದೇಶದ ವಿಶಾಖಪಟ್ಟಣದ ಕರಾವಳಿಯಲ್ಲಿ ಕಂಡುಬಂದಿದೆ. ಬೆಚ್ಚಗಿನ ಸಮುದ್ರದ ತಾಪಮಾನದಿಂದಾಗಿ ಜೆಲ್ಲಿ ಮೀನುಗಳ ಸಂಖ್ಯೆ ವೇಗವಾಗಿ ಹೆಚ್ಚಾದಾಗ ಅವು ಅರಳುತ್ತವೆ. ಕ್ವಶನ್ ನಂಬರ್ 3, ಇತ್ತೀಚೆಗೆ ಯಾವ ದೇಶವು ಮಾದಕ ದ್ರವ್ಯ ಸೇವನೆಯ ಮೇಲೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿತು? A ಸಿಯೆರಾ ಲಿಯೋನ್, B ಗಿನಿಯಾ, C ಮಾಲಿ, D ನೈಜೀರಿಯಾ. ಸರಿಯಾದ ಉತ್ತರ A ಸಿಯೆರಾ ಲಿಯೋನ್. ಅಪಾಯಕಾರಿ ಸಂಶ್ಲೇಷಿತ ಔಷಧ ಕುಶ್ ಬಳಕೆಯಲ್ಲಿನ ಹೆಚ್ಚಳದಿಂದಾಗಿ ಸಿಯೆರಾ ಲಿಯೋನ್ ಅಧ್ಯಕ್ಷರು ಮಾದಕ ದ್ರವ್ಯ ಸೇವನೆ ಮೇಲೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ್ದಾರೆ. ಗಿನಿಯಾ, ಲೈಬೀರಿಯಾ ಮತ್ತು ಅಟ್ಲಾಂಟಿಕ್ ಮಹಾಸಾಗರದ ಗಡಿಯಲ್ಲಿರುವ ಉಷ್ಣವಲಯದ ಪಶ್ಚಿಮ ಆಫ್ರಿಕಾದ ದೇಶವು ಈ ಸವಾಲನ್ನು ಎದುರಿಸುತ್ತಿದೆ. ಕ್ವಶನ್ ನಂಬರ್ 4, ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುವ ಡಸ್ಟ್ಲಿಕ್ ಜಂಟಿ ಮಿಲಿಟರಿ ವ್ಯಾಯಾಮವನ್ನು ಯಾವ ಎರಡು ದೇಶಗಳ ನಡುವೆ ನಡೆಸಲಾಯಿತು? ಭಾರತ ಮತ್ತು ಉಜ್ಬೇಕಿಸ್ತಾನ್, B ಭಾರತ ಮತ್ತು ರಷ್ಯಾ, C ಭಾರತ ಮತ್ತು ತಜಕಿಸ್ತಾನ್, D ಉಜ್ಬೇಕಿಸ್ತಾನ್ ಮತ್ತು ಕಜಕಿಸ್ತಾನ್. ಸರಿಯಾದ ಉತ್ತರ A ಭಾರತ ಮತ್ತು ಉಜ್ಬೇಕಿಸ್ತಾನ್. ಭಾರತ ಮತ್ತು ಉಜ್ಬೇಕಿಸ್ತಾನ್ ನಡುವಿನ ಡಸ್ಟ್ಲಿಕ್ ಜಂಟಿ ಮಿಲಿಟರಿ ವ್ಯಾಯಾಮದ 5ನೇ ಆವೃತ್ತಿಯು ಏಪ್ರಿಲ್ 15ರಂದು ಉಜ್ಬೇಕಿಸ್ತಾನ್ನ ಟರ್ಮೆಜ್ನಲ್ಲಿ ಪ್ರಾರಂಭವಾಗುತ್ತಿದೆ. ಏಪ್ರಿಲ್ 28ರವರೆಗೆ 14 ದಿನಗಳ ಕಾಲ ನಡೆಯುವ ಇದು ಎರಡೂ ರಾಷ್ಟ್ರಗಳ ನಡುವಿನ ಸಹಕಾರ ಮತ್ತು ಭವಿಷ್ಯದ ಮಿಲಿಟರಿ ಸಂಬಂಧ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಕ್ವಶನ್ ನಂಬರ್ 5, ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡಿರುವ ಕರೀಬಾ ಸರೋವರವು ಯಾವ ಎರಡು ದೇಶಗಳ ನಡುವೆ ಇದೆ? A ಜಾಂಬಿಯಾ ಮತ್ತು ಜಿಂಬಾಬ್ವೆ, B ಟಾಂಜಾನಿಯಾ ಮತ್ತು ಕಾಂಗೋ, C ಜಿಬೂಟಿ ಮತ್ತು ಇಥಿಯೋಪಿಯಾ, D ಬುರುಂಡಿ ಮತ್ತು ಜಾಂಬಿಯಾ. ಸರಿಯಾದ ಉತ್ತರ A ಜಾಂಬಿಯಾ ಮತ್ತು ಜಿಂಬಾಬ್ವೆ. ವಿಶ್ವದ ಅತಿದೊಡ್ಡ ಮಾನವ ನಿರ್ಮಿತ ಜಲಾಶಯವಾದ ಕರೀಬಾ ಸರೋವರವು ಎಲ್ ನಿನೋ ಬರಗಾಲದಿಂದಾಗಿ ನೀರಿನ ಮಟ್ಟದಲ್ಲಿ ತೀವ್ರ ಕುಸಿತವನ್ನು ಎದುರಿಸುತ್ತಿದೆ. ಜಾಂಬಿಯಾ ಮತ್ತು ಜಿಂಬಾಬ್ವೆ ನಡುವೆ ಇರುವ ಇದು ಹಿಂದೂ ಮಹಾಸಾಗರದಿಂದ 1300 ಕಿಲೋಮೀಟರ್ ಮೇಲ್ಮುಖವಾಗಿ ವ್ಯಾಪಿಸಿದೆ. ಕ್ವಶನ್ ನಂಬರ್ 6, ಇತ್ತೀಚೆಗೆ ಯಾವ ಸಂಸ್ಥೆಯು ವಿವಿಧ ಆಹಾರ ವರ್ಗಗಳಿಗೆ ತನ್ನ ಜಾಗತಿಕ ಸೋಡಿಯಂ ಮಾನದಂಡಗಳ 2ನೇ ಆವೃತ್ತಿಯನ್ನು ಬಿಡುಗಡೆ ಮಾಡಿದೆ? ಆಹಾರ ಮತ್ತು ಕೃಷಿ ಸಂಸ್ಥೆ FAO, ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಜೇಷನ್, ಕೇಂದ್ರ ಕಚೇರಿ ರೋಮ್, ವಿಶ್ವ ಆರೋಗ್ಯ ಸಂಸ್ಥೆ WHO, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್, ಕೇಂದ್ರ ಕಚೇರಿ ಜಿನೆವಾ, ಸ್ವಿಟ್ಜರ್ಲೆಂಡ್, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ILO, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್, ಕೇಂದ್ರ ಕಚೇರಿ ಜಿನೆವಾ, ಸ್ವಿಟ್ಜರ್ಲೆಂಡ್, ವಿಶ್ವ ಹವಾಮಾನ ಸಂಸ್ಥೆ WMO. ಸರಿಯಾದ ಉತ್ತರ B ವಿಶ್ವ ಆರೋಗ್ಯ ಸಂಸ್ಥೆ WHO. ಸೋಡಿಯಂ ಸೇವನೆಯನ್ನು ಕಡಿಮೆ ಮಾಡುವ ಮತ್ತು ಅಧಿಕ ರಕ್ತದೊತ್ತಡ ಮತ್ತು ಬೊಜ್ಜು ಮುಂತಾದ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುವ ಪ್ರಯತ್ನದ ಭಾಗವಾಗಿ ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ವಿವಿಧ ಆಹಾರ ವರ್ಗಗಳಿಗೆ ಜಾಗತಿಕ ಸೋಡಿಯಂ ಮಾನದಂಡಗಳ 2ನೇ ಆವೃತ್ತಿಯನ್ನು ಪ್ರಾರಂಭಿಸಿದೆ.
ಕ್ವಶನ್ ನಂಬರ್ 7. ಇತ್ತೀಚೆಗೆ ಬ್ರಿಟನ್ ಭಾರತಕ್ಕೆ ಮೊದಲ ಮಹಿಳಾ ಹೈಕಮಿಷನರ್ ಆಗಿ ಯಾರನ್ನು ನೇಮಿಸಿದೆ? ಎ. ಲಿಲಿ ಗುಣಶೇಖರ್, ಬಿ. ಲಿಂಡಿ ಕ್ಯಾಮರೂನ್, ಸಿ. ಅಲಿಸಿಯಾ ಹರ್ಬರ್ಟ್, ಡಿ. ಗಿಲ್ ಅಟ್ಕಿನ್ಸನ್. ಸರಿಯಾದ ಉತ್ತರ ಬಿ. ಲಿಂಡಿ ಕ್ಯಾಮರೂನ್. ಆಕ್ಸ್ಫರ್ಡ್ನ ಹಳೆಯ ವಿದ್ಯಾರ್ಥಿನಿ ಮತ್ತು ಯುಕೆಯ ರಾಷ್ಟ್ರೀಯ ಸೈಬರ್ ಭದ್ರತಾ ಕೇಂದ್ರದ ಮಾಜಿ ಸಿಇಒ ಲಿಂಡಿ ಕ್ಯಾಮರೂನ್ ಭಾರತಕ್ಕೆ ಮೊದಲ ಮಹಿಳಾ ಹೈಕಮಿಷನರ್ ಆಗಿ ನೇಮಕವಾಗಿದ್ದಾರೆ. ಕ್ವಶನ್ ನಂಬರ್ 8. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಪಹರಿಯಾ ಬುಡಕಟ್ಟು ಜನಾಂಗದವರು ಮುಖ್ಯವಾಗಿ ಯಾವ ಭಾಷೆಯನ್ನು ಮಾತನಾಡುತ್ತಾರೆ? ಪಹರಿಯಾ ಟ್ರೈಬ್ ಪೀಪಲ್ಸ್. ಎ. ಮಾಗ್, ಬಿ. ಮಾಲ್ಟೋ, ಸಿ. ಕುಯಿ, ಆಪ್ಷನ್ ಡಿ. ಮೆಗಾಮ್. ಸರಿಯಾದ ಉತ್ತರ ಬಿ. ಮಾಲ್ಟೋ. ಜಾರ್ಖಂಡ್ನ ಪಹರಿಯಾ ಬುಡಕಟ್ಟು ಜನಾಂಗವು ಸಮುದಾಯ ನೇತೃತ್ವದ ಬ್ಯಾಂಕುಗಳಲ್ಲಿ ಸ್ಥಳೀಯ ಪ್ರಭೇದಗಳನ್ನು ಠೇವಣಿ ಮಾಡುವ ಮೂಲಕ ಬೀಜ ಸ್ವಾತಂತ್ರ್ಯವನ್ನು ಸಾಧಿಸುವ ಗುರಿಯನ್ನು ಹೊಂದಿದೆ. ಬೆಟ್ಟಗಳ ಅರ್ಥ ಪಹರ್. ಪಹರ್ನಿಂದ ಹುಟ್ಟಿಕೊಂಡ ಅವರು ಜಾರ್ಖಂಡ್, ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ, ಮಹಾರಾಷ್ಟ್ರ ಮತ್ತು ಒಡಿಶಾದಲ್ಲಿ ವಾಸಿಸುತ್ತಾರೆ. ಅವರ ಜೀವನೋಪಾಯವು ಜೂಮ್ ಕೃಷಿಯನ್ನು ಒಳಗೊಂಡಿದೆ. ಕ್ವಶನ್ ನಂಬರ್ 9. ಇತ್ತೀಚೆಗೆ ಆಸ್ಟ್ರೋನಾಟಿಕಲ್ ಸೊಸೈಟಿ ಆಫ್ ಇಂಡಿಯಾನಿಂದ ಪ್ರತಿಷ್ಠಿತ ಆರ್ಯಭಟ ಪ್ರಶಸ್ತಿಯನ್ನು ಪಡೆದವರು ಯಾರು? ಎ. ಜಿ. ಸತೀಶ್ ರೆಡ್ಡಿ, ಬಿ. ರಾಮನಾರಾಯಣ್ ಅಗರ್ವಾಲ್, ಸಿ. ಎಸ್. ಸೋಮನಾಥ್, ಡಿ. ಪಾವಲೂರಿ ಸುಬ್ಬರಾವ್. ಸರಿಯಾದ ಉತ್ತರ ಡಿ. ಪಾವಲೂರಿ ಸುಬ್ಬರಾವ್. ಅನಂತ ಟೆಕ್ನಾಲಜೀಸ್ನ ಸ್ಥಾಪಕ, ಸಿಇಒ ಮತ್ತು ಅಧ್ಯಕ್ಷರಾದ ಪಾವಲೂರಿ ಸುಬ್ಬರಾವ್ ಅವರಿಗೆ ಭಾರತದಲ್ಲಿ ಗಗನಯಾತ್ರಿಗಳಿಗೆ ನೀಡಿದ ಅತ್ಯುತ್ತಮ ಕೊಡುಗೆಗಳಿಗಾಗಿ ಏರೋನಾಟಿಕಲ್ ಸೊಸೈಟಿ ಆಫ್ ಇಂಡಿಯಾ ASI ಪ್ರತಿಷ್ಠಿತ ಆರ್ಯಭಟ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಕ್ವಶನ್ ನಂಬರ್ 10. ಗ್ರೇಟ್ ರೆಡ್ ಸ್ಪಾಟ್ ಎಂದು ಕರೆಯಲ್ಪಡುವ ಬೃಹತ್ ಆಂಟಿಕ್ಲೋನಿಕ್ ಚಂಡಮಾರುತವು ಯಾವ ಗ್ರಹಕ್ಕೆ ಸಂಬಂಧಿಸಿದೆ? ಎ. ಗುರು, ಬಿ. ಮಂಗಳ, ಸಿ. ಶನಿ, ಡಿ. ಬುಧ. ಸ್ನೇಹಿತರೆ, ಈ ಕ್ವಶನ್ಗೆ ಆನ್ಸರ್ನ ನೀವು ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ಥರದ ಹೊಸ ವಿಡಿಯೋನ ಮುಂದೆ ತರ್ತಾ ಇರ್ತೀನಿ. ಅಲ್ಲಿವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರದ ಹೊಸ ವಿಡಿಯೋದ ನೋಟಿಫಿಕೇಷನ್ಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.